ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಸೆಕೆಂಡ್ ಪಿ ಯು ಪ್ರಿಪರೇಟರಿ ತುಮಕೂರದಲ್ಲಿ ನಡೆದಿರುವಂಥ ಎಕ್ಸಾಮ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸೆಕೆಂಡ್ ಪಿ ಯು ಪ್ರಿಪರೇಟರಿ ಎಲ್ಲ ಎಕ್ಸಾಮ್ಗಳು ನಿಮ್ಮ ಮೇನ್ ಎಕ್ಸಾಮ್ಗೆ ಬಹಳ ಅನುಕೂಲ ಆಗ್ತವೆ, ಅದರಿಂದ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶ. ಸೊ ಫಸ್ಟ್ ಬಂದು ನೋಡಿ, ಡ್ಯಾಶ್ ಇಸ್ ಕಂಪೇರ್ಡ್ ರಿಚ್ ಜೆವೆಲ್ ಇನ್ ಎಥಿಯೋಪಿಯಾಸ್ ಇಯರ್ ಇನ್ ರೋಮಿಯೋ ಜೂಲಿಯಟ್. ಎಲ್ಲರಿಗೂ ಗೊತ್ತಿರೋ ಆನ್ಸರ್, ವೆರಿ ಸಿಂಪಲ್ ಆನ್ಸರ್. ಏನಂತಂದ್ರೆ ದಿಸ್ ಈಸ್ ನನ್ ಅದರ್ ದ್ಯಾನ್ ಜೂಲಿಯಟ್ ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಮೇ ಬಿ ಗಿವನ್ ಟು ಚಿಲ್ಡ್ರನ್. ಏನಿದು ಇದರ ಆನ್ಸರು? ದಿಸ್ ಈಸ್ ವಾಟ್ ಇಯರ್ ಲವ್ ಅಂತ ಹೇಳ್ತೀವಿ. ಫಸ್ಟ್ ಆನ್ಸರ್ ಲವ್ ಮೇ ಬಿ ಗಿವನ್ ಟು ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ವಂದನಾ ಶಿವ ಯುನಿಟಿ ಇನ್ ಡೈವರ್ಸಿಟಿ ಇಸ್ ದ ಬೇಸ್ ಆಫ್ ಬೋತ್ ಡ್ಯಾಶ್ ಅಂಡ್ ಡೆಮೋಕ್ರಸಿ. ಬಹಳ ಇಂಪಾರ್ಟೆಂಟ್ ಕ್ವಶನ್, ದಯವಿಟ್ಟು ನೋಟ್ ಮಾಡ್ಕೋಬೇಕು ನೀವು, ಯಾಕಂತಂದ್ರೆ ಇದು ಒಂಥರ ಡಿಫ್ರೆಂಟ್ ಕ್ವಶನ್, ಹೌದಾ? ಇದು ಯೂಶ್ವಲ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಇರ್ಬೋದು ನಿಮಗೆ. ಮಿಡಲ್ ಆಫ್ ದ ಟೆಕ್ಸ್ಟ್ ಹೆಂಗೆ ಕೇಳುತ್ತೆ ಹೇಳ್ತೇನೆ, ಒಂದು ಸಣ್ಣ ಎಕ್ಸಾಂಪಲ್ ಕೂಡ ಅಂದ್ರೂ ತಪ್ಪೇನಿಲ್ಲ. ಇದ್ರ ಆನ್ಸರ್ ಬಂದ್ಬಿಟ್ಟು ಎಕಲಾಜಿಕಲ್ ಸಸ್ಟೈನಬಿಲಿಟಿ. ಸೊ ದಿಸ್ ಈಸ್ ದ ಆನ್ಸರ್, ದಟ್ಸ್ ದ ಥರ್ಡ್ ಒನ್. ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಟು ದ ಪ್ಲೇ ಸನ್ನಿ ಮಾರ್ನಿಂಗ್, ಚೂಸ್ ದ ರೈಟ್ ಆಪ್ಷನ್ಸ್ ಫ್ರಮ್ ದ ಗಿವನ್ ಕಾಂಬಿನೇಷನ್. ಡಾನ್ ಕೊಂಚೋಲೋ ಏನು ಎಲ್ಲರಿಗೂ ಗೊತ್ತಿರುವುದು. ಡಾನ್ ಕೊಂಜೋನು ದ ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂತ ಹೇಳ್ತೀವಿ. ಹಾಗಿದ್ರೆ ಎ ಈಸ್ ಮ್ಯಾಚ್ ವಿತ್ ದ 3, ಥರ್ಡ್ ಒನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಡೋನಾಲೋರಾ ಯಾರು? ಇಲ್ಲಿ ಏನಂತಂದ್ರೆ ಡೋನಾಲೋರಾ ಇಸ್ ದ ಸಿಲ್ವರ್ ಮೆಡನ್ ಅಂತ ಹೇಳ್ತೀವಿ. ಪೆಟ್ರಾ ಇಸ್ ವಾಟ್? ಇಟ್ ಈಸ್ ಅ ಮೇಡ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಯರ್ ಫೋರ್ತ್ ಒನ್ ಎ ಅಂತ ಆನ್ಸರ್ ಮಾಡ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಇನ್ ದ ಗಾರ್ಡನರ್ ಡ್ಯಾಶ್ ಬೆಡ್ ಟಾಕ್ಡ್ ವಿತ್ ದ ಗೋಲ್ಡ್ ಬಿಲ್ಡ್ ಮ್ಯಾನ್ಶೂನ್ ಅಂಡ್ ಇನ್ವೈಟೆಡ್ ಸ್ಕಾಲರ್ಸ್. ಹೌದಾ? ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಗೋಲ್ಡ್, ಆಮೇಲೆ ದೊಡ್ಡದಾದ ಬಂಗ್ಲೆನ ಕಟ್ತಾನೆ. ಅಂಡ್ ಇನ್ವೈಟೆಡ್ ಸ್ಕಾಲರ್ ಅಂದ್ರೆ ಈ ಪಂಡಿತನ್ ಕೂಡ ಇನ್ವೈಟ್ ಮಾಡ್ಕೊಳ್ತಾನೆ. ಯಾರವನು ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದು ಬಸವಯ್ಯ. ಇವನ್ ಯಾಕೆ ಮಾಡ್ತಾನೆ ಅಂದ್ರೆ ತಮ್ಮನ್ನ ಮೇಲಿರುವಂತಹ ಏನು ನಾವೇನಂತ ಹೇಳ್ತೀವಿ, ಅವನ ಬಗ್ಗೆ ಇರುವಂತಹ ಅಸೂಹೆ ಅಂತ ಹೇಳ್ಬೋದು, ಅಥವಾ ಅವನು ಬಹಳ ಚೆನ್ನಾಗಿ ಬೆಳೀತಾ ಇದ್ದಾನೆ, ಆ ಒಂದು ರಿವೆಂಜ್ ತೀರ್ಸ್ಲಿಕ್ಕೆ ಇವನೆಲ್ಲ ಮಾಡ್ತಾ ಇರೋದು. ಸೊ ಆನ್ಸರ್ ಏರ್ ಸಿ, ಬಸವಯ್ಯ ಅಂತ ಹೇಳ್ತೀವಿ. ಸಿಕ್ಸ್ತ್ ಒನ್, the poem to the food from its shelf and the descending undergold the food finds everything. ಆನ್ಸರ್ ಸಿ, ಡಾರ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಜಾಗ್ಸ್ ಮೈಕ್ಸ್ ಜಪನೀಸ್ ಹ್ಯಾವ್ ಮ್ಯಾನಿಯಾ ಫಾರ್. ಓಕೆ, ಮ್ಯಾನಿಯಾ ಅಂದ್ರೆ ಎಲ್ಲರಿಗೂ ಗೊತ್ತಿರೋದು ಬಹಳ ಕ್ರೇಜ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಬಹಳ ಆಸಕ್ತಿ. ಎದ್ರ ಬಗ್ಗೆ ಆಸಕ್ತಿ ಇರುತ್ತೆ ಅಂದ್ರೆ ದಿಸ್ ಇಸ್ ನನ್ ಅದರ್ ದನ್ ವಾಟ್? ಬಹಳ ಕ್ರೇಜ್ ಇರೋದು ಮೂವಿಂಗ್ ಅಂತ ಹೇಳ್ತೀವಿ. ದಟ್ ಇಸ್ ಸಿ ಆನ್ಸರ್. ಏಟ್ತ್ ಒನ್, ದ ಟೆಂಡರ್ ಸೆನ್ಸನ್ ಫಾಲ್ಸ್ ಆನ್. ನೋಡಿ, ಎದ್ರ ಮೇಲೆ ಟೆಂಡರ್ ಸೆನ್ಸನ್ ಫಾಲ್ಸ್ ಆನ್? ಓಕೆ, ಇಟ್ ಇಸ್ ಅ ವರ್ಡ್ ಅಂಡ್ ಗಾರ್ಡನ್ಸ್ ಅಂತ ಹೇಳ್ತೀವಿ, ಹೌದಾ? ಈ ಟೆಂಡರ್ ಸೆನ್ಸನ್ ಆ ಪೋಯಮ್ದಲ್ಲಿ ಚೆನ್ನಾಗಿ ಕೊಟ್ಬಿಟ್ಟಿದ್ದಾನೆ. ಯು ಆರ್ ನಾಟ್ ಅನರ್ಡ್. ಈ ಸೆನ್ಷನ್ ಎಲ್ಲಿ ಬೆಳೆಯುತ್ತೆ ಅಂತಂದ್ರೆ ವರ್ಡ್ ಅಂಡ್ ಗಾರ್ಡನ್ಸ್ ಅಂದ್ರೆ ಹಚ್ಚು ಹಸರಾಗಿರುವಂತಹ ಗಾರ್ಡನ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಓಕೆ, ಸೊ ಎ ಇಸ್ ದ ಆನ್ಸರ್. ನೈನ್ತ್ ಒನ್ ಬಂದ್ಬಿಟ್ಟು ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ವೋಟರ್. ನೋಡಿ, ರೂಪ್ ವೋಟೆಡ್ ಒನ್ಲಿ POP. ಇದು ಕರೆಕ್ಟಾ? ನೋ, ಯಾಕಂದ್ರೆ ಎರಡು ಭಾಗನ ಬ್ಯಾಲೆಟ್ ಪೇಪರ್ ಅನ್ನ ವಿಂಗಡ್ ಮಾಡಿಕೊಂಡು ಒಂದು PAP ಹಾಕ್ತಾನೆ, ಒಂದು POP ಹಾಕ್ತಾನೆ, ಹೌದಾ? ಇದು ನಮ್ಮ ಎಕ್ಸಾಕ್ಟ್ ಆನ್ಸರ್. ಅದರಲ್ಲಿ ಇಲ್ಲೇನಿದೆ ನೋಡಿ, ಎಲ್ಡರ್ಸ್ ಎಕ್ಸ್ಪ್ರೆಸ್ ದರ್ ವಿಲ್ಲಿಂಗ್ನೆಸ್ ಟು ವೋಟ್ ಫಾರ್ POP. ಸೆಕೆಂಡ್ ಒನ್. ಥರ್ಡ್ ಒನ್, ರೂಪ್ ಟೋರ್, ಟಿಯರ್ ಟೋರ್, ಪಾಸ್ಟ್ ಟೆನ್ಸ್ ಫಾರ್ಮ್ ದ ಬ್ಯಾಲೆಟ್ ಪೇಪರ್ ಇಂಟು 2 pieces and put 1/2 in each box. ಹೌದಾ? ಒಂದು POP ಬಾಕ್ಸ್, ಒಂದು PAP ಬಾಕ್ಸ್, ಈ ಎರಡು ಬಾಕ್ಸ್ ಅಲ್ಲಿ ಏನ್ ಮಾಡ್ತಾನೆ, ಟೇರ್ ಮಾಡ್ಕೊಂಡು ಹಾಕ್ತಾನೆ. ಸೊ ಥರ್ಡ್ ಆನ್ಸರ್ ಇಸ್ ರೈಟ್. ಫೋರ್ತ್, ನೆಕ್ಸ್ಟ್ ಒನ್, 10th ಒನ್, ಡ್ಯಾಶ್ ಗೇವ್ ಸೋಷಿಯಲ್ ಸ್ಯಾಂಕ್ಷನ್ಸ್ ಟು ಸೈಕ್ಲಿಂಗ್ ಅಕಾರ್ಡಿಂಗ್ ಟು ಪಿ ಸೈನಾ. ಎಲ್ಲರಿಗೂ ಗೊತ್ತಿರುವಂತದ್ದು ಸೋಷಿಯಲ್ ಸ್ಯಾಂಕ್ಷನ್ ಅಂದ್ರೆ ಲೋನ್ ಅನ್ನ ಕೊಡ್ತಾರೆ. ಯಾರು ಕೊಡ್ತಾರೆ ಅಂದ್ರೆ ಶೀಲಾ ರಾಣಿ ಚುಂಕರ್. ಎ ಇಸ್ ದ ಆನ್ಸರ್. ಅದು ಸಿಂಪಲ್ ಆಗಿರೋದು ಕಾನ್ಸೆಪ್ಟ್ಗಳ ಮೇಲೆ ಕೇಳಾಗಿದೆ. ಓಕೆ, ನೌ ಇಟ್ಸ್ ಯುವರ್ ಫೇವರೇಟ್ ಕ್ವಶನ್, ದಟ್ ಇಸ್ ಪ್ಯಾಸಿವ್ ವರ್ಬ್. ಹೌದಾ? ಈ ಪ್ಯಾಸಿವ್ ವರ್ಬ್ ಅನ್ನು ಹೇಗೆ ಬರೀಬೇಕನ್ನೋದು ನೋಡಿ. ಬಸವಯ್ಯ ಟ್ರೈ ಟು ಔಟ್ಶೈನ್ ತಮ್ಮನ್ನ ಇನ್ ಇಸ್ ಓನ್ ವೇ ಅ ಪ್ಯಾಲೆಟಲ್ ಹೌಸ್. ಏನ್ ಬರೀಬಹುದು ಇಲ್ಲಿ? ಪ್ಯಾಸಿವ್ ಫಾರ್ಮ್ ಅಂದ್ರೆ ನೀವು ತಿಳ್ಕೋಬೇಕು, ವಾಸ್ ಪ್ಲಸ್ V3 ಅಥವಾ ವರ್ ಪ್ಲಸ್ V3. ಇಲ್ಲಿ ಹೌಸ್ ಅನ್ನು ಸಿಂಗ್ಯುಲರ್ ಇದೆ, ಆದ್ರಿಂದ ನಾವು ನೋಡ್ಕೊಳ್ತೇವೆ ವಾಸ್ BUILD V1, ಅದನ್ನ V3 ಮಾಡ್ಕೋಬೇಕು. ವಾಸ್ ಬಿಲ್ಟ್ ಅಂತ ಬರೀಬಹುದು. ನೆಕ್ಸ್ಟ್ ಒನ್, ಅ ನಂಬರ್ ಆಫ್ ಪರ್ಸನ್ಸ್. ಇಲ್ಲಿ ನೋಡಿ ಬಹಳ ಡಿಫ್ರೆಂಟ್ ಕೊಟ್ಟಿದ್ದಾನೆ. ಅ ನಂಬರ್ ಆಫ್ ಪರ್ಸನ್ಸ್ ಬಂದಾಗ ಏನ್ ಮಾಡ್ಕೋಬೇಕು
ಅಂತಂದಾಗ ಅ ನಂಬರ್ ಆಫ್ ಪರ್ಸನ್ಸ್ ವರ್ ಅಪಾಯಿಂಟೆಡ್, WERE, ವರ್ ಅಪಾಯಿಂಟೆಡ್ just to praise him, scholars, poets and musicians. ಮತ್ತೆ musicians ಬಂದಾಗ ಪ್ಲೂರಲ್ ಸೆನ್ಸ್ were invited. ಸೊ ಈ ರೀತಿ ನಾವು ಬರೀಬೇಕಾಗತ್ತೆ. ಲೆಟ್ ಮಿ ರಿಪೀಟ್. was built, a number of persons were appointed, musicians were invited, WERE, ವೇರ್ ಅಂತ ಹೇಳ್ಬೋದು, ವರ್ ಅಂತ ಎರಡು ಕೂಡ ಅಂತ ಹೇಳ್ತೇನೆ, ವೇರ್ ಇನ್ವೈಟೆಡ್. ಓಕೆ, ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 12 ಏನಂತಂದ್ರೆ ಸೈಕ್ಲಿಂಗ್ ಹ್ಯಾಸ್, ಹೌದು, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಏನ್ ಬರೀತೇವೆ ಅಂದ್ರೆ ಸೈಕ್ಲಿಂಗ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್. ನೋಡಿ, ಸ್ವೆಪ್ಟ್ ಅಕ್ರಾಸ್, ಆಲ್ರೆಡಿ ಹ್ಯಾಸ್ ಅಂತ ಇದೆ, ಹ್ಯಾಸ್ ಪ್ಲಸ್ V3 ನೋಡಿ, ಹೀಗೂ ತಿಳ್ಕೊಬಹುದು, ಹೌದಾ. ಸ್ವೆಪ್ಟ್ ಅಕ್ರಾಸ್ ಪೆಡು ಕೊಟ್ಟೆ, ಹ್ಯಾಸ್ ಪ್ಲಸ್ V3. ಓಕೆ, ಇಟ್ ಹ್ಯಾಸ್ ಬಿಕಮ್ ಅ ಮೂವ್ಮೆಂಟ್, ಇಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ದ ಶೀಲಾ ರಾಣಿ ಚುನ್ಕರ್. ನೋಡಿ, ಎಷ್ಟು ಸಿಂಪಲ್ ಇರುವಂತ ಕಾನ್ಸೆಪ್ಟ್. ನೆಕ್ಸ್ಟ್ 13th ಕ್ವಶನ್ ಬಹಳ ಸಿಂಪಲ್ ಇದು, ಹೌದಾ. ಇಲ್ಲಿ ಯಾವುದೇ ಕಾರಣಕ್ಕ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಮಾರ್ಕ್ಸ್ ಗಳನ್ನ ಮಿಸ್ ಮಾಡಬಾರ್ದು. ಇದು ಒಂದ್ ರೀತಿ ಪಾಕೆಟ್ ಮಾರ್ಕ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಇರುವಂತ ಕಾನ್ಸೆಪ್ಟ್ ಇದು. ಇದನ್ನೇನಾದ್ರೂ ನೀವು ಮಾರ್ಕ್ಸ್ ಏನಾದ್ರೂ ಮಿಸ್ ಮಾಡ್ಕೊಂಡ್ರೆ ಪರ್ಸೆಂಟೇಜ್ ಅಲ್ಲಿ ಬಹಳ ಅಂದ್ರೆ ಅಂಕದಲ್ಲಿ ಬಹಳ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಬಹಳ ಕನ್ಸರ್ನ್ ಇರಬೇಕು ಇದ್ರ ಬಗ್ಗೆ. ನೋಡಿ ಏನ್ ಕೊಟ್ಟಿದ್ದಾರೆ, ಜೇಮ್ಸ್ ಮೇರಿ ಇಬ್ರು ಸಿಬ್ಲಿಂಗ್ಸ್ ಇದ್ದಾರೆ. ಒನ್ ಡೇ ದೇ ರಿಟರ್ನ್ ಫ್ರಮ್ ದ ಸ್ಕೂಲ್ ವಿಚ್ ಅಂತ ಕೊಟ್ಟಿದ್ದಾನೆ. ವಿಚ್ ಅಂತಂದ್ರೆ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಫಸ್ಟಿಗೆ 2 ಅಂತ ಹೇಳ್ಕೊಟ್ಟಿದ್ದಾನೆ. ವಿಚ್ ಅಂತಂದ್ರೆ ಏನ್ ಬರಿಬೇಕಂದ್ರೆ ದಿಸ್ ಇಸ್ ವಾಟ್, ಓಕೆ, ಸ್ಕೂಲ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ವಿಚ್ ಮ್ಯಾಚ್ ವಿತ್ ದ ಸ್ಕೂಲ್, ಎಲ್ಲಿದೆ 5th ಒನ್. ಓಕೆ, ನೆಕ್ಸ್ಟ್ ಒನ್ ದೇ ಅಂದ್ರೆ ಯಾರಲ್ಲಿ, ದೇ ಅಂತಂದ್ರೆ ಮೇರಿ ಅಂಡ್ ಜೇಮ್ಸ್, 3rd ಒನ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಒನ್ ದೇ ವಾಂಟೆಡ್ ಈಟ್ ಸಮಥಿಂಗ್ ಇನ್ ದ ಕಿಚನ್, ದೇ ಸಾ ಅ ಕ್ಯಾಟ್. ಇಟ್ ಅಂತಂದ್ರೆ ಇಟ್ ಹಿಂದ್ರಿದ್ರು ಏನು ಕ್ಯಾಟ್, ಅದಕ್ಕೆ C1 ಮ್ಯಾಚ್ ವಿತ್ ದ ಕ್ಯಾಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಜೇಮ್ಸ್ ರ್ಯಾನ್ ಔಟ್ ಸ್ಕ್ರೀಮಿಂಗ್ ಹಿ ಅಂದ್ರೆ ಯಾರಿಲ್ಲಿ, ಹಿ ಅಂತಂದ್ರೆ ದಟ್ ಇಸ್ D1 ಜೇಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಸ್ ಆಲ್ವೇಸ್ ಅಫ್ರೇಡ್ ಆಫ್ ಕ್ಯಾಟ್ಸ್, ಮೇರಿ ಹ್ಯಾಸ್ ಎ ಬ್ರೇವ್ ಗರ್ಲ್, ಶಿ ಅಂತಂದ್ರೆ ಮೇರಿ. ಸೊ ಈ ರೀತಿ ನಮಗೆ ಆನ್ಸರ್ ಮಾಡ್ಲಿಕ್ಕೆ ಬರಬೇಕು. ಅದಕ್ಕೆ ಪ್ರೊನೌನ್ಸ್ ಅನ್ನ ಈಸಿಯಾಗಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಬರೀರಿ. ಯಾಕಂದ್ರೆ ಒಂದು ಸಿಂಪಲ್ ಆಗಿ ಏನಾದ್ರೂ ವೇರಿಯೇಷನ್ಸ್ ಆಗ್ತಂದ್ರೆ ಇಡೀ ಏನಂತ ಹೇಳ್ತೇವೆ ಫಿಲ್ ಇನ್ ದ ಸಾರಿ ಈ ಮ್ಯಾಚ್ ದ ಫಾಲೋವಿಂಗ್ ಇಡೀ ವ್ಯತ್ಯಾಸ ಆಗಿಬಿಡುತ್ತೆ. ಅದಕ್ಕೆ ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ, ದೇ ಅಂದ್ರೆ ಯಾವುದು, ಇಟ್ ಅಂದ್ರೆ ಯಾವುದು, ಹಿ ಅಂದ್ರೆ ಯಾವುದು, ಎಲ್ಲ ಕೂಡ ನಿಮಗೆ ಗಮನ ಇರಬೇಕು ಅಂತ ಅನ್ಕೊಳ್ಳೋಣ. ಓಕೆ, ಸೊ ಹಿಯರ್ ನೆಕ್ಸ್ಟ್ ವೆರಿ ಸಿಂಪಲ್ ಟಾಪಿಕ್ಸ್ ದೇ ಹ್ಯಾವ್ ಗಿವನ್. 14th ಒನ್ ನೋಡಿ, ಹೂ ಆರ್ ಕಂಪೇರ್ಡ್ ಟು ಸ್ನೋವಿ ಡವ್. ನೋಡಿ, ಸ್ನೋವಿ ಡವ್ ಅನ್ನ ಯಾರು ಕಂಪೇರ್ ಮಾಡ್ತಾರೆ, ಹೌದಾ. ಸ್ನೋವಿ ಡವ್ ಅನ್ನ ಜೂಲಿಯಟ್ಗೆ ಕಂಪೇರ್ ಮಾಡಲಾಗತ್ತೆ. ಜೂಲಿಯಟ್ ಇಸ್ ಕಂಪೇರ್ಡ್ ಆಸ್ ಸ್ನೋವಿ ಡವ್ ಅಂಡ್ ಕ್ರೌಸ್. ಎದಕ್ಕೆ ಕ್ರೌಸ್ ಅಂತಂದ್ರೆ ಅದ್ರ ಸುತ್ತಮುತ್ತಲು ಆ ಜೂಲಿಯಟ್ ಏನಿರ್ತಾಳಲ್ಲ ಅದ್ರ ಪಕ್ಕಕ್ಕಿರುವಂತ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಸೊ ದೇ ಆರ್ ಕಂಪೇರ್ಡ್ ಆಸ್ ಕ್ರೌಸ್, ಹೌದಾ. ಡ್ಯಾನ್ಸರ್ಸ್, those who are dancing with the company of that Juliet ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ವಾಟ್ ವೇರ್ ದ ವರ್ಕ್ಸ್ ಅಸೈನ್ ಟು ದ ಗಾರ್ಡ್ ವೆನ್ ದ ಕ್ರಿಮಿನಲ್ ವಾಸ್ ಕೆಪ್ಟ್ ಇನ್ ದ ಪ್ರಿಸನ್. ಏನೇನ್ ವರ್ಕ್ ಅಸೈನ್ ಮಾಡ್ತಾನೆ, ಒಂದು he had to watch ಅಥವಾ he had to look after, ಯಾರು, ಎಸ್, ಓಕೆ, the guard had to look after the prisoner. Second one, he had to fetch the meats from the kitchen. These things you have to mention, ಹೌದಾ. ಸೊ ಈ ರೀತಿ ನಾವು ಬರೀಬೇಕು. ಹೂ ಅಕಂಪನ್ ಡೋನಾ ಲೋರಾ ಅಂಡ್ ಡಾನ್ ಗೊಂಜಾಲೋ. ನೋಡಿ, ಸಿಂಪಲ್ ಕ್ವಶನ್. ಡೋನಾ ಲೋರನ್ನು ಯಾರ ಜೊತೆ ಬರ್ತಾಳೆ ಅಂತಂದ್ರೆ ಪೆಟ್ರಾ, ಡಾನ್ ಗೊಂಜಾಲೋ ಜುನೈಟ್, ಹೌದಾ. ಈ ರೀತಿ ಫಾಲೋ ಅಪ್ ಇರುತ್ತೆ. ಸೊ ಲೆಟ್ ಮಿ ರಿಪೀಟ್, ಡೋನಾ ಲೋರಾ accompanied by Petra, Don Gonzalo accompanied by Jonite. ಇಷ್ಟೇ ಬರುತ್ತೆ, ಆಯ್ತು, ಹೌದಾ. ಸೊ ಇನ್ನೊಂದು 17th ನೋಡಿ, ಮೆನ್ಷನ್ ದ 2 places where the foot walks after getting imprisoned in the shoe. ಹೌದಾ, ಇಲ್ಲಿ ಸಾಕಷ್ಟು ಬರೀಬಹುದು ನೋಡ್ರಿ. ಏನೇನಂತಂದ್ರೆ 2 places ಎಲ್ಲೆಲ್ಲಿ ಅದು ಮೂವ್ಮೆಂಟ್ ಆಗತ್ತೆ ಇಂಪ್ರಿಸನ್ ಆದ್ಮೇಲೆ ಅಂತಂದಾಗ ಯಾವುದು, ಫೂಟ್ ವಾಕ್ಸ್ ಇನ್ ದ ಫೀಲ್ಡ್, ಫೂಟ್ ವಾಕ್ಸ್ ಇನ್ ದ ಮೈನ್, ಫೂಟ್ ವಾಕ್ ಇನ್ ದ ಮಾರ್ಕೆಟ್, ಇಟ್ ವಾಕ್ಸ್ ಇನ್ ದ ಮಿನಿಸ್ಟರ್ ಆಫೀಸ್ ಆಲ್ಸೋ. ಸೊ ದೀಸ್ ದ ಥಿಂಗ್ಸ್ ಯು ಹ್ಯಾವ್ ಟು ಮೆನ್ಷನ್, ಹೌದಾ. ಈ ಫೋಟೋ ಎಲ್ಲ ಕಡೆ ಇಟ್ ಸ್ಟಾರ್ಟೆಡ್ ಟು ಮೂವ್, ಫೀಲ್ಡ್, ಮೈನ್ಸ್, ಮಾರ್ಕೆಟ್, ಮಿನಿಸ್ಟರ್ಸ್ ಅಂತೇಳಿ ಬರ್ಕೋಬೇಕು. ಓಕೆ, ನೌ ಹೌ ಡಸ್ ನ್ಯಾರೇಟರ್ ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್ ಇನ್ 2 ಡಿಯರ್, ಹೌದಾ.
ಎಷ್ಟೋ ಕ್ವಶನ್ಸಲ್ಲಿ ಭಾಳ ರಿಪೀಟ್ ಆಗಿರುವಂಥ ಕ್ವಶನ್, ಭಾಳ ಇಂಪಾರ್ಟೆಂಟ್ ಕ್ವಶನ್. ಯಾವುದೇ ಕ್ವಶನ್ ಪೇಪರ್ ನೋಡಿ ಜಾಸ್ತಿ ರಿಪೀಟ್ ಆಗಿ ಟಾಯ್ ಕಿಂಗ್ಡಮ್ ಅಂತ ಯಾಕೆ ಅಂತ ಹೇಳ್ತೇವೆ, ಹೇಗೆ ನಿರೂಪಣೆ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಮಿನಿಸ್ಟರ್ ಇರುತ್ತಾರೆ, ಮಿಲಿಟ್ರಿ ಕೂಡ ಇರುತ್ತೆ, ಪಾಪ್ಯುಲೇಷನ್ 7,000 ಇಷ್ಟಿರುತ್ತೆ. ಇವನ್ನೆಲ್ಲ ಕೂಡ ಸಣ್ಣ ಸಣ್ಣಾಗಿ ಮೆನ್ಷನ್ ಮಾಡ್ಕೊಂಡಿದ್ದಲ್ಲ. ಸೊ ಟು ರೆಫರ್, ಸ್ವಲ್ಪ ಕ್ವಶನ್ ಆನ್ಸರ್ ಬಿಡಿಸ್ತಾ ಹೋದ್ರೆ ಇಟ್ ವಿಲ್ ಟೇಕ್ ಟು ಟೈಮ್. ಅದಕ್ಕೆ ನಾವೇನು ಮಾಡೋಣ, ಸ್ವಲ್ಪ ಗ್ಲಾನ್ಸ್ ಮಾಡ್ತಾ ಹೋಗಿ. ಸಾಧ್ಯ ಆದರೆ ನೀವು ಕಮೆಂಟ್ ಮಾಡಿದರೆ ಇದ್ರ ಬಗ್ಗೆ ಕೂಡ ಸಪ್ರೇಟಾಗಿ ಆನ್ಸರ್ ಕೂಡ ನಾನು PDF ಕಳಿಸೋದಾಗಲಿ ಅಥವಾ ಇದ್ರ ಜೊತೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದ್ರ ಜೊತೆನೇ ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಸಮಯ ಜಾಸ್ತಿ ಹೋಗುತ್ತೆ. ಹೌದಾ, ನಿಮಗೂ ಕೂಡ ವಿಡಿಯೋ ಲೆಂತ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕೆ. ಹೌದಾ, ನಾವು ಕಮಿಂಗ್ ಟು ದ ಗ್ರಾಮರ್ ಸೆಕ್ಷನ್. ಓಕೆ, ಪ್ಯಾಸೇಜ್ ಕೂಡ ಡಿಸ್ಕಸ್ ಮಾಡ್ಬೋದು, ಬಟ್ ಇದೇ ಪ್ಯಾಸೇಜ್ ರಿಪೀಟ್ ಆಗುತ್ತೆ ಇಲ್ಲ ನೋಬಡಿ ನೋಸ್, ಬೇರೆ ಪ್ಯಾಸೇಜ್ ಕೂಡ ಬರುತ್ತಲ್ಲ, ಅದಕ್ಕೆ ಗ್ರಾಮರ್ ಮಾತ್ರ ಫಿಕ್ಸ್ ಇರ್ತಾರೆ. ಇದರಿಂದ ನಾವು ವಿಲ್ ಡಿಸ್ಕಸ್ ದ ಟಾಪಿಕ್ಸ್ ಆಫ್ ಗ್ರಾಮರ್. ಹೌದಾ, ಎಸ್. ಕ್ವಶನ್ ನಂಬರ್ 31. ರವಿ ಈಸ್ ಡ್ಯಾಶ್ ಎಲ್ಡೆಸ್ಟ್ ಇನ್ ದ ಫ್ಯಾಮಿಲಿ. ಏನು ಬರೀಬೇಕು? ಅಪ್ರೋಪ್ರಿಯೇಟ್ ಆರ್ಟಿಕಲ್. ಎಲ್ಡೆಸ್ಟ್ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ, ಬಿಗ್ಗೆಸ್ಟ್, ರಿಚೆಸ್ಟ್, ಸ್ಮಾಲೆಸ್ಟ್. ಇವು ಸೂಪರ್ಲೇಟಿವ್ ಡಿಗ್ರಿ ಮುಂದೆ ನಾವು ದ ನ ಬಳಕೆ ಮಾಡ್ಕೊತೀವಿ. ಅದಕ್ಕೆ ರವಿ ಈಸ್ ದ ಎಲ್ಡೆಸ್ಟ್ ಸನ್ ಇನ್ ದ ಫ್ಯಾಮಿಲಿ. ಹೌದಾ, ನೆಕ್ಸ್ಟ್ ಒನ್. ಸೊ ನ್ಯೂಸ್ ಪೇಪರ್ ಸ್ಟಾರ್ಟ್ಸ್ the day for many of us. Let me repeat. The newspaper starts the day for many of us. So this is second one. Next one bhala important. Third one anta helteve. Jonathan. Illi nodi. The news on TV every day. Illi bhalane simple idu. ಎಷ್ಟೋ ಸರಿ ವಾಚಿಂಗ್ ಅಂತ ಬರಿತೀವಿ, ವಾಚ್ಡ್ ಅಂತ ಬರಿತೀವಿ, ಹಿಂಗೆ ಬರೋಂಗಿಲ್ಲ. ಯಾವಾಗಿರ್ತು ಎವ್ರಿ ಡೇ ಅಂತಂದ್ರೆ ಹ್ಯಾಬಿಚುವಲ್ ಆಕ್ಷನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ, ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಂತಂದ್ರೆ ಯೂಸ್ವಲಿ ರೊಟೀನ್ಗೆ ನಾವೇನಂತ ಹೇಳ್ತೇವೆ, ಪ್ರೆಸೆಂಟ್, ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಬಳಕೆ ಮಾಡ್ಕೊಳ್ತೇವೆ. ಇಲ್ಲಿ ಎವ್ರಿ ಡೇ, ಯೂಸ್ವಲಿ, ರೊಟೀನ್, ಡೈಲಿ ಅಂತ ಹೇಳ್ತೇವಲ್ಲ, ಅವಾಗ ಬಂದಾಗ ನಾವಿಲ್ಲಿ ES ಫಾರ್ಮ್ ಅಥವಾ ಎಸ್ ಫಾರ್ಮ್ ಹಚ್ಬೇಕಾಗತ್ತೆ, ಡಿಪೆಂಡ್ ಅಪಾನ್ ದ ವರ್ಬ್. ಜೊನಾಥನ್ ವಾಚಸ್, WATCHES, watches the news on TV every day. Priya goes to school every day. ನೋಡಿ, ಈ ರೀತಿ ತಗೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್, ಫೋರ್ತ್ ಬಂದ್ಬಿಟ್ಟು ಐದರ್ ಮೋಹನ್ ಆರ್ ಸುಮನ್. ನೋಡಿ, ಇದೇನು ಕೊಟ್ಟಿದ್ದಾನೆ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಐದರ್ ಆರ್, ನೈದರ್ ನಾರ್ ಅಂತ ಬಂದಾಗ ಇಲ್ಲಿ ಎರಡು ಏನಿದಾವೆ, ಸೊ ಮೋಹನ್ ಮತ್ತು ಸೋಮ್ ಇಬ್ಬರು ವ್ಯಕ್ತಿಗಳಿದ್ದಾರೆ. ದೀಸ್ ಆರ್ ಕಾಲ್ಡ್ ಇಸ್ ವಾಟ್, ಐದರ್ ಮೋಹನ್ ಆರ್ ಸುಮನ್ ಅಂತ ಇದೆ. ಆರ್ ಆದ್ಮೇಲೆ ಸುಮನ್ ಅನ್ನೋದೇನಂತಂದ್ರೆ ಸಬ್ಜೆಕ್ಟ್, ಮೋಹನ್ ಕೂಡ ಸಬ್ಜೆಕ್ಟ್. ಎರಡು ಸಬ್ಜೆಕ್ಟ್ ಇದಾವೆ, ಬಟ್ ಸುಮನ್ ಆದ್ಮೇಲೆ ಏನಂದ್ರೆ ಆರ್ ಆದ್ಮೇಲೆ ಸುಮನ್ ಬರುತ್ತಲ್ಲ, ಈ ಸುಮನ್ ಅಗದಿ ಕ್ಲೋಜೆಸ್ಟ್ ವರ್ಬ್ ನ ತಗೋಬೇಕಾಗತ್ತೆ. ಸುಮನ್ ಅಂತ ಸಿಂಗ್ಯುಲರ್ ಇದೇವೆ, ಅದಕ್ಕೆ ನಾವು ಕಂಪ್ಲೀಟ್ಸ್ ಅಂತ ತಗೋತೀವಿ. ಸುಮನ್ ಇರೋ ಬದಲಲ್ಲಿ ಏನಾದ್ರೂ ಪ್ಲೂರಲ್ ಇತ್ತಂದ್ರೆ ಅವಾಗ ನಾವು ಕಂಪ್ಲೀಟ್ ಅಂತ ಬರೀಬೇಕಾಗತ್ತೆ. ಹೌದಾ, ಐದರ್ ಸುಮನ್ ಆರ್, ಆರ್ ಆದ್ಮೇಲೆ ಏನ್ ಸುಮನ್ ಇದೆಯಲ್ಲ ಸಿಂಗ್ಯುಲರ್ ಇರೋದ್ರಿಂದ ನಾವಲ್ಲಿ ಕಂಪ್ಲೀಟ್ಸ್ ಅಂತ ಬರೀಬೇಕಾಗತ್ತೆ. ಅದೇ ಸುಮನ್ ಏನಾದರೂ ಸುಮನ್ ಇರೋ ಬದಲಿ ಫ್ರೆಂಡ್ಸ್ ಅಂತ ಕೊಟ್ಟಿದ್ರೆ ಕಂಪ್ಲೀಟ್ ಅಂತ ಬರೀಬೇಕಾಗತ್ತೆ. ಸೊ ಸುಮನ್ ಇರೋದ್ರಿಂದ ಸಿಂಗ್ಯುಲರ್ ವರ್ಬ್ ಇರೋದ್ರಿಂದ ಸಿಂಗ್ಯುಲರ್ ಆಗಿ ನಾವು ಬಳಕೆ ಮಾಡ್ಕೋಕಾಗತ್ತೆ, ದಟ್ ಇಸ್ ಕಂಪ್ಲೀಟ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ಒನ್, ಐದರ್ ಆರ್, ನೈದರ್ ನಾರ್ ಹಿಂಗೆ ಬಂದಾಗ ಕ್ಲೋಜೆಸ್ಟ್ ವರ್ಬ್ ಯಾವುದು, ಸೆಕೆಂಡ್ ಸಬ್ಜೆಕ್ಟ್ಗೆ ಕ್ಲೋಜೆಸ್ಟ್ ವರ್ಬ್ ಅನ್ನ ಬಳಕೆ ಮಾಡ್ಕೋಬೇಕು. ಎಸ್, ನೆಕ್ಸ್ಟ್ ಒನ್, ಕ್ರಿಮಿನಲ್ ರಿಸೀವ್ಡ್ 1/3 of the pension in advance and left the kingdom. Okay, left the kingdom. After crossing the frontier, he settled down on a bit of land. Later, he started market gardening ಅಂತ ಹೇಳ್ಕೊಂಡು ಲಾಸ್ಟ್, which fetched him good profit. He lived peacefully. So once again, and after, later, which ಈ ರೀತಿ ಬರೆದ್ರೆ ಯು ವಿಲ್ ಗೆಟ್ ಅಗೇನ್ 4 marks. ಯಾವುದಾದ್ರೂ ಒಂದನ್ನ ಅಟೆಂಪ್ಟ್ ಮಾಡಿ. ಹೌದಾ, ನೀವು ಎಕ್ಸಾಮ್ದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ಬರೆಯುವಂಥ ಆನ್ಸರು ಗ್ರಾಮರ್ದಲ್ಲಿ ವ್ಯತ್ಯಾಸ ಆಗುತ್ತೆ. ನನ್ನ ಒಂದು ಕನ್ಸರ್ನ್ ಪ್ರಕಾರ ಎರಡೂ ಕೂಡ ಬರೆದ್ರೂ ಕೂಡ ಏನೂ ತಪ್ಪಿಲ್ಲ. ಓಕೆ, ಒಂದಿಲ್ಲ ಏನಾದರೂ ಮಿಸ್ ಆದರೆ ಸೆಕೆಂಡ್ ಇದ್ರಾಗ ನೀವು
ಬಿ ಲೈಕ್ ಆರ್ ಆಪ್ಷನ್ಸ್ ಒಳಗೆ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ ಅದನ್ನೇ ಕೂಡ ಕನ್ಸಿಡರ್ ಮಾಡುವಂಥ ವಿಚಾರ ಇರುತ್ತೆ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 32. ಇದು ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟು. ಏನಂತಂದರೆ ಕ್ವಶನ್ ಟ್ಯಾಗ್ ನಿಮಗೆಲ್ಲ ಗೊತ್ತಿರತ್ತೆ. ಹೀಗೆ ಬಂದಾಗ ಏನು ಮಾಡ್ಕೋಬೇಕು? ಮೇರಿ ಫಾರ್ಗಾಟ್, ಸಬ್ಜೆಕ್ಟ್ ಮೇರಿ ಇದೆ, ಫಾರ್ಗಾಟ್ ಅನ್ನೋದು ವರ್ಬ್ ಇದೆ. ಈ ವರ್ಬ್ ಹೆಂಗಿದೆ ಅಂತಂದರೆ V2 ಇದೆ. V2 ಇರೋದ್ರಿಂದ ನಾವು ಏನು ಮಾಡ್ಕೊಳ್ತೇವೆ? ಡಿಡ್ ಅಂತ ಹಾಕೋತೀವಿ. ಸಪೋಸ್ ಫಾರ್ಗೆಟ್ಸ್ ಅಂತ ಇತ್ತಂದ್ರೆ ಸಿಂಪಲ್ ಪ್ರೆಸೆಂಟ್ ಡಸಂಟ್ ಅಂತ ಹಾಕೋತಿದ್ವಿ. ಇಲ್ಲಿ ಫಾರ್ಗಾಟ್ ಅಂತ ಇರೋದ್ರಿಂದ ಡಿಡ್ ನಾಟ್, ಮೇರಿ ಅಂತಂದ್ರೆ ಶಿ, ಡಿಡಂಟ್ ಶಿ ಅಂತ ಹಾಕೋತೀವಿ. ಡಿಡ್ ನಾಟ್ ಶಿ, ದಟ್ ಈಸ್ ಡಿಡಂಟ್ ಶಿ ಅಂತ ಹಾಕೋತೀವಿ. ಅದೇ ರೀತಿ ಫಾರ್ಗೆಟ್ಸ್ ಅಂತಿದ್ರೆ ಡಸಂಟ್ ಶಿ ಅಂತ ಹಾಕೋತೀವಿ. ಓಕೆ, ಸೊ ಡಿಡ್ ನಾಟ್ ಆರ್ ಡಿಡಂಟ್ ಶಿ ಅಂತ ಬರೆದ್ರೆ ಕ್ವಶನ್ ಮಾರ್ಕ್ ಇಟ್ಟರೆ ದಿಸ್ ಇಸ್ 1 ಮಾರ್ಕ್ಸ್ ವಿಲ್ ಗೆಟ್ ಇಟ್. ಸೆಕೆಂಡ್ ಬನ್ನಿ, because she always friendly. Okay, why do they, okay, why do they like him? Simple. Underline with the one. Why do they like him? They like him because he was always friendly. Very simple. Next B or ಅಂತ ತಗೊಂಡು rectify the errors. ನೋಡಿ ಏನಿದೆ ಅಂತಂದ್ರೆ a Ganga is a holy river. ಏನು ಆನ್ಸರ್ ಬರುತ್ತೆ? ವಾಟ್ ಎವರ್ ಯೂನಿವರ್ಸಲಿ ರಿಕಗ್ನೈಸ್ಡ್ ಅಂತ ಹೇಳ್ತೀವಿ. ಲೈಕ್ ಕಾವೇರಿ, ದ ಕಾವೇರಿ, ದ ಗಂಗಾ, ದ ಬ್ರಹ್ಮಪುತ್ರ, ಏನೇನು ರಿವರ್ ಇರುತ್ತಲ್ಲ ಅದಕ್ಕೆ ನಾವು ದ ಆರ್ಟಿಕಲ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಅದಕ್ಕೆ ದ ಗಂಗಾ ಇಸ್ ಅ ಹೋಲಿ ರಿವರ್. ನೆಕ್ಸ್ಟ್ ಒನ್, ಗೀತಾ ಡಿಡ್ ನಾಟ್ ವೆಂಟ್ ಟು ಕಾಲೇಜ್. ವೆರಿ ಸಿಂಪಲ್. ಈ ರೀತಿ ಕ್ವಶನ್ಸ್ ಎಷ್ಟು ಅರೈಸ್ ಆಗುತ್ತೆ ಇರ್ತವೆ. ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರುತ್ತಲ್ಲ ಬಹಳ ಕಷ್ಟ ಆಗುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕು ನಾವು. ಏನಂತಂದ್ರೆ ಗೀತಾ ಡಿಡ್ ನಾಟ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೆ ವೆಂಟ್ ಅಂತ ಬೆಳಂಗಿಲ್ಲ, V1 ಬಳಕೆ ಮಾಡ್ಕೊಳ್ತೀವಿ. ಲೈಕ್ ಗೀತಾ ಡಿಡ್ ನಾಟ್ ಗೋ ಟು ಕಾಲೇಜ್. ಈಗ ನೀವು ಇರ್ಬೋದು ಸ್ಕೂಲಲ್ಲಿ ಅಥವಾ ಹೈಸ್ಕೂಲ್ ಅಥವಾ ಕಾಲೇಜೆಲ್ಲ ಮಾತಾಡ್ತಿರ್ತೇವೆ ನಾವು. ಏನಂತಂದ್ರೆ ಎಷ್ಟೋ ತಪ್ಪುಗಳನ್ನ ನಾವು ಸೆಂಟೆನ್ಸ್ ಮುಖಾಂತರ ಬಳಕೆ ಮಾಡ್ಕೊಳ್ತೀವಿ. ಹೌದಾ? ಎಕ್ಸಾಕ್ಟ್ಲಿ ವಿಚಾರ ಮಾಡಿದಾಗ ಅವು ಸೆಂಟೆನ್ಸ್ಗಳು ತಪ್ಪಾಗತ್ತೆ. ಫಾರ್ ಎಕ್ಸಾಂಪಲ್, ಡಿಡ್ ಯು ರೋಡ್ ದ ಲೆಟರ್ ಅಂತ ಅಂತಿರ್ತೇವೆ ನಾವು. ಈ ರೀತಿ ತಪ್ಪು. ಡಿಡ್ ಯು ರೈಟ್ ದ ಲೆಟರ್? ಡಿಡ್ ಯು ಫಿನಿಶ್ಡ್? ನೋ, ಡಿಡ್ ಯು ಫಿನಿಶ್. ಈ ರೀತಿ. ಅದಕ್ಕೆ ಡಿಡ್ ಬಂದ್ಮೇಲೆ V1 ಹಾಕೋಬೇಕು ಹೊರತಾಗಿ V2 ಅಂತ ಹಾಕೋಬಾರ್ದು. 33 ಕ್ವಶನ್ ನೋಡಿ. ಮಂಗೋಸ್ ಇಸ್ ಬಿಲಾಂಗ್ ಟು ಗ್ರೂಪ್ ಆಫ್ ಕಾರ್ನಿಯೋರ್ಸ್ ಮ್ಯಾಮಲ್ಸ್. ಹೌದಾ? ಇಲ್ಲಿ ಗ್ರೂಪ್ ಆಫ್ ಅಂತ ಬಂದಾಗ ಫಸ್ಟೇ ಕಾರ್ನಿಯೋರ್ಸ್ ಅಂತ ಹಾಕೋತೀವಿ. ಓಕೆ, ಸೆಕೆಂಡ್ ಬಂದ್ಬಿಟ್ಟು ನೋಡಿ ಸೌದರ್ನ್ ಯುರೋಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಲಿವ್ ಇನ್. ಓಕೆ, ಸದರ್ನ್ ಯುರೋಪ್ ಅಂತ ಹೇಳ್ತೀವಿ. ಅದೇ ಥರ್ಡ್ ಒನ್ ಬಂದ್ಬಿಟ್ಟು ಸದರ್ನ್ ಏಷ್ಯಾ ಅಂತ ಹಾಕೊಳ್ತೇವೆ. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಬಂದ್ಬಿಟ್ಟು ದಟ್ ಇಸ್ ಮಚ್ ಆಫ್ ಇನ್ ದಟ್ ಇಸ್ ಆಫ್ರಿಕಾ. ಸೊ ವೇರ್ ಡೂ ದೇ ಲಿವ್? ಇವೆಲ್ಲ ಏನು ಮಂಗೂಸ್ ಎಲ್ಲಿರ್ತವೆ ಅಂತಂದ್ರೆ ದೇ ಬಿಲಾಂಗ್ ಟು ಸಮಥಿಂಗ್ ಲೈಕ್ ಗ್ರೂಪ್ ಆಫ್ ಕಾರ್ನಿವರಸ್ ಅಂತ ಹೇಳ್ತೇವೆ. ಎಲ್ಲೆಲ್ಲಿ ಇರ್ತವೆ ಅಂದರೆ ಸದರ್ನ್ ಓಕೆ ಸದರ್ನ್ ಯುರೋಪ್, ಸದರ್ನ್ ಏಷ್ಯಾ ಆ್ಯಂಡ್ ಇನ್ ಆಫ್ರಿಕಾ. ಈ ರೀತಿ ನಾವು ಬರೀಬೋದು. ನೆಕ್ಸ್ಟ್ ಯುವರ್ ಫೇವರೇಟ್ ಕ್ವಶನ್ ದಟ್ ಈಸ್ 34. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಇದೆ. ಹೇಗೆ ಬರೀಬೇಕು ಅನ್ನುವಂಥ ಕ್ವಶನು. ಇದರ ಮೇಲೆ ನಾನು ಎಷ್ಟು 3 ವಿಡಿಯೋಗಳನ್ನು ಬಿಟ್ಟಿದ್ದೇನೆ. ದಯವಿಟ್ಟು ನೀವು ನೋಡ್ಕೊಳ್ಳಿ, ಒಂದು ಕ್ಲಾರಿಟಿ ಸಿಗುತ್ತೆ. ಆದರೆ ಇನ್ನೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಈ ರೀತಿ ಕ್ವಶನ್ಸನ್ನು ಬಿಡಿಸಿ ಆನ್ಸರ್ಸ್ ಕೂಡ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತಂದರೆ ನಾನು ಮತ್ತೆ ಇದ್ರ ಮೇಲೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಐ ಆಮ್ ವೇಟಿಂಗ್ ಯುವರ್ ರೆಸ್ಪಾನ್ಸ್ ವೆದರ್ ಯು ಆರ್ ಗೆಟಿಂಗ್ ಆರ್ ನಾಟ್. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಇನ್ನೂ ಅದ್ರ ಬಗ್ಗೆ ಡೈರೆಕ್ಟ್ ನಾಲೆಜ್ ಬಗ್ಗೆ ಮತ್ತೆ ಸಪರೇಟಾಗಿ ಡಿಸ್ಕಸ್ ಮಾಡೋಣ. ಸೊ ನಾವು ಟಾಪಿಕ್ ನೋಡಿ. ಡಾನ್ ಗೊಂಜಾಲೋ ಸೈಡ್. ಯಾರಿಗೆ? ಟು ಡಾನ್ ಗೊಂಜಾಲೋ ಸೈಡ್ ಡೋನಾ ಲೋರಾ ದ್ಯಾಟ್ ಆಗಿದೆ. ಆಯ್ ಅಂತಂದ್ರೆ ಯಾರು? ಆಯ್ ಅಂತಂದ್ರೆ ಹಿ ಅಂತ ಹೇಳ್ಕೋಬೇಕು. ಓಕೆ, ಡಾನ್ ಗೊಂಜಾಲೋ. ಹಿ ಶಾಲ್ ಇದ್ದಿದ್ದು ಶುಡ್ ಅಂತ ಆಗತ್ತೆ. ಹಿ ಶುಡ್ ಟೇಕ್ ಅ ಪಿಂಚ್ ಆಫ್ ಸ್ನಫ್. ಓಕೆ, ಅ ಪಿಂಚ್ ಆಫ್ ಸ್ನಫ್ ಫಸ್ಟ್ ಅಂತ ಹಾಕೊಂಡು ಫುಲ್ ಸ್ಟಾಪ್ ಹಾಕೊಂಡು ಆ್ಯಂಡ್ ಫುಲ್ ಸ್ಟಾಪ್ ಏನ್ಬೇಡ, ಫಸ್ಟ್ ಅಂತ ಅಷ್ಟು ಹಾಕೊಳ್ಳಿ. ಆ್ಯಂಡ್ ಹಿ ಆಸ್ಕ್ಡ್, ಇಲ್ಲಿ ನೋಡಿ ವಿಲ್ ಯು ಹ್ಯಾವ್ ಸಮ್ ಅಂತಿದೆ. ವಿಲ್ ಯು ಹ್ಯಾವ್ ಸಮ್ ಅಂತ ಬಂದಾಗ ಏನಿದೆ ಅಂತಂದ್ರೆ ಮತ್ತೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಸ್ ಆರ್ ನೋ ಟೈಪ್ ಕ್ವಶನ್.
ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಬಂದಾಗ ವಿ ಹ್ಯಾವ್ ಟು ಆಸ್ಕ್ ಅ ಸೆಂಟೆನ್ಸ್ ವಿತ್ ಇಫ್ ಆರ್ ವೆದರ್. ಅದಕ್ಕೆ ನಾವೇನು ತಗೊಳ್ತೇವೆ, ಆ್ಯಂಡ್ ಹಿ ಆಸ್ಕ್ಡ್ ಇಫ್. ಯು ಅಂದ್ರೆ ಯಾರು ಇಲ್ಲಿ, ಡೊನಾಲ್ಡ್ ಅವರ. ಅದಕ್ಕೆ ಏನ್ ಮಾಡ್ಕೊಳ್ತೇವೆ, ಹಿ ಆಸ್ಕ್ಡ್ ಇಫ್ ಶಿ ವುಡ್ ಹ್ಯಾವ್. ನೋಡಿ, ಹಿ ಆಸ್ಕ್ಡ್ ಇಫ್ ಶಿ ಶುಡ್ ಹ್ಯಾವ್. ಯು ಅಂತಂದ್ರೆ ಶಿ ಶುಡ್ ಹ್ಯಾವ್. ನೆಕ್ಸ್ಟ್ ಒನ್ ನೋಡಿ, ಡೊನಾಲ್ಡ್ ಅವರ ರಿಪ್ಲೈಡ್ ಟು ಡಾನ್ ಗೊಂಜಾಲೋ, ಇಟ್ ವಾಸ್ ಗೋಲ್ಡ್. ಹೌದಾ, ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋದಾಗೆ ಡೊನಾಲ್ಡ್ ಅವರ replied to Don Gonzalo. Okay, sorry. Don Gonzalo replied to Donna Laura. It was antagate. It was of the finest, and she would like it. Okay. ಯು ಅಂದರೆ ಯಾರಿಲ್ಲ ಡೊನಾಲ್ಡ್ ಅವರು ಅಂತ ತಗೊಳ್ತೇವೆ. ಅದಕ್ಕೆ ನಾವು ಶಿ ವುಡ್ ಲೈಕ್ ಇಟ್ ಅಂತ ಹಾಕೋಬೇಕಾಗುತ್ತೆ. ಸೊ ಲೆಟ್ ಮಿ ರಿಪೀಟ್, ಡಾನ್ ಗೊಂಜಾಲೋ ರಿಪ್ಲೈ ಟು ಡೊನಾಲ್ಡ್ ಲೋರಾ, ಇಟ್ ವಾಸ್ ಆಫ್ ದ ಫೈನೆಸ್ಟ್ ಆ್ಯಂಡ್ ಶಿ ವುಡ್ ಲೈಕ್ ಇಟ್ ಅಂತ ಬರೆದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ನೋಡಿ ಹೇಗಿರುತ್ತೆ. ದ ಲಾಸ್ಟ್ ಬಂದ್ಬಿಟ್ಟು 35 ಅಂತ ಹೇಳ್ತೇವೆ. ದಟ್ ಇಸ್ ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಜೇಷನ್. ಇಲ್ಲಿ ನೋಡಿ ಏನು ಮಾಡ್ಕೋಬೇಕಂತೇಳಿ, ಸ್ಮಾಲ್ ಕನ್ವರ್ಜೇಷನ್ ಇದೆ ಇಲ್ಲಿ ಲೈಬ್ರರಿ ಒಳಗೆ. ಲೈಬ್ರರಿಯನ್ ಕೇಳ್ತಾನೆ, ಹಾಯ್ ಆಫರಿಂಗ್ ಹೆಲ್ಪ್ ಏನೇನು ಮಾಡ್ಕೊಳ್ತೀವಿ, ಕುಡ್ ಐ ಹೆಲ್ಪ್ ಯು, ಕ್ಯಾನ್ ಐ ಹೆಲ್ಪ್ ಯು, ಅಥವಾ ಹೌ ಕ್ಯಾನ್ ಐ ಹೆಲ್ಪ್ ಯು. ಈ ರೀತಿ ಯಾವುದಾದ್ರೂ ಒಂದನ್ನು ಬರೀಬೋದು. ಹೌ ಕ್ಯಾನ್ ಐ ಹೆಲ್ಪ್ ಯು. ಓಕೆ, ಲೈಬ್ರರಿಯನ್, ಹಾಯ್, ಹೌ ಕ್ಯಾನ್ ಐ ಹೆಲ್ಪ್ ಯು. ಅವಾಗ ಸ್ಟೂಡೆಂಟ್, ಐ ಆಮ್ ಲುಕಿಂಗ್ ಫಾರ್ ಅ ಬುಕ್ ಬಟ್ ಐ ಕುಡಂಟ್ ಫೈಂಡ್ ಇಟ್. ಓಕೆ, ಅವಾಗ ಲೈಬ್ರರಿಯನ್ ಏನು ಹೇಳ್ತಾನೆ ಅಂದರೆ, ಆಸ್ಕಿಂಗ್ ಫಾರ್ ಅ ಬುಕ್ ನೇಮ್, ಯಾವುದೋ ಒಂದು ಬುಕ್. ಹೌದಾ, ಕುಡ್ ಯು ಪ್ಲೀಸ್ ಟೆಲ್ ಮಿ ದ ನೇಮ್ ಆಫ್ ದ ಬುಕ್ ಅಂತ ಕೂಡ ಅನ್ಕೋಬಹುದು. ಲೈಬ್ರರೀಸ್ ಆಸ್ಕಿಂಗ್, ಯಾವ ಬುಕ್ ಅನ್ನು ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದಂಗೆ. ಓಕೆ, ನಾವು ಥಿಂಗ್ಸ್ ಫಾರ್ ಡೂ ಯು ರಿಮೆಂಬರ್ ದ ಆಥರ್ ಚೀನೋ ಅಚಿಬಿ, ದ ಬುಕ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್. ಇಷ್ಟೆಲ್ಲ ಡಿಸ್ಕಷನ್ ಆದಮೇಲೆ ಸ್ಟೂಡೆಂಟ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಓಕೆ, ಅಂದರೆ ಆ ಬುಕ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿದ ಮೇಲೆ ಕೊನೆಗೆ ಚೀನೋ ಅತೋಬಿ ರೈಟರ್ ಬರೆದಿರುವಂಥ ಬುಕ್, ಆ ಬುಕ್ ಹೆಸರು ಥಿಂಗ್ಸ್ ಫಾಲ್ ಅಪಾರ್ಟ್. ಸೊ ಆ ಸ್ಟೂಡೆಂಟ್ ಹುಡುಕ್ತಾ ಇರ್ತಾನೆ. ಹೌದಾ, ಕೊನೆಗೆ ಆ ಸ್ಟೂಡೆಂಟ್ ಹುಡುಕಿದ ಮೇಲೆ ಏನೋ, ಸೊ ವಾಟ್ ಹಿ ಹ್ಯಾವ್ ಸಜೆಸ್ಟೆಡ್ ಏನಂತಂದ್ರೆ, ಲೈಬ್ರರಿಯನ್ ಕೊನೆಗೆ ಸಜೆಸ್ಟ್ ಮಾಡ್ತಾನೆ ಅಂತಂದ್ರೆ, ನೀವೇನು ಬುಕ್ ಹುಡುಕಾಡ್ತಾ ಇದ್ರಲ್ಲ ಅದು ಇಟ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್. ಆ ಸೆಕೆಂಡ್ ಫ್ಲೋರ್ ಅಲ್ಲಿ ಆ ಬುಕ್ ಇದೆ ಅಂತಂದಾಗ ಕೊನೆಗೆ ಸ್ಟೂಡೆಂಟ್ ಬಹಳ ಖುಷಿ ಆಗೈತೆ. ಸೊ ಅಟ್ ದ ಎಂಡ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಅನ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಆರ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್ ಅಂತಂದ್ರೆ ಸೊ ಎಂಡ ಈ ರೀತಿ ಕೊಡಬಹುದು. ಐ ವಿಲ್ ಗೋ ದೇರ್. ಸೊ ಐ ಟೋಲ್ಡ್ ಒನ್ಲಿ ದಿಸ್ ಮಚ್. ಏನಂತಂದ್ರೆ, ಹೌ ಕ್ಯಾನ್ ಐ ಹೆಲ್ಪ್ ಯು, ಫಸ್ಟ್ ಆಪ್ಷನ್. ಸೆಕೆಂಡ್, ಕುಡ್ ಯು ಪ್ಲೀಸ್ ಟೆಲ್ ಮಿ ದ ನೇಮ್ ಆಫ್ ದ ಬುಕ್ ಅಂತ ತಗೋಬಹುದು. ಥರ್ಡ್ ಒನ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹಾಕಬಹುದು. ಈ ರೀತಿ ನಾವು ಬರೆದ್ರೆ ಯು ಗೆಟ್ ಆಲ್ ದ 3 ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಕನ್ವರ್ಜೇಷನ್. ಸೊ ಲೆಟರ್ ನಾನು ಜಸ್ಟ್ ಗ್ಲಾನ್ಸ್ ಮಾಡಿ, ಹೌದಾ, ಈ ರೀತಿ ಇರುತ್ತೆ. ಸೊ ಸಿಂಪಲ್ ಟಾಪಿಕ್ಕು, ಎಷ್ಟು ಸಾಧ್ಯದಷ್ಟು ನಾನು ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಸೊ ಮಚ್.